ಮೊದಲೇ ಆ್ಯಕ್ಟಿವ್ ಇದ್ದಂಥ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಡವಾಗಿ ತಗೊಂಡರೂ ಕೂಡ ತಗೊಂಡಾದಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನಿನ್ನೆ ತಡರಾತ್ರಿ ತನಕ ನೈಟ್ ರೌಂಡ್ಸನ್ನು ಮಾಡಿದರು ಕೃಷ್ಣ ಬೈರೇಗೌಡರು. ಈ ರಸ್ತೆ ಕಾಮಗಾರಿ, ಚರಂಡಿ ಅವ್ಯವಸ್ಥೆ, ಫುಟ್ಪಾತ್ ಒತ್ತುವರಿ ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದರು. ಈ ತಪ್ಪು ಮಾಹಿತಿ ಕೊಟ್ಟಂಥ ಅಧಿಕಾರಿಗಳಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡರು. ಜೊತೆಗೇನೆಂದರೆ ಏನಾದರೂ ಅನ್ಯಾಯಗಳಾದರೆ ಅದನ್ನು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂದಿದ್ದಾರೆ ಕೃಷ್ಣ ಬೈರೇಗೌಡರು. ಸರ್ ನೀವು ಹೇಳಿದ್ದು ನನಗೆ PWSSB ಅಂತ ನನಗೆ ಹಂಗ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ನನಗೆ ಬುದ್ಧಿ ಪ್ರಮಾಣ ಆಗಿದೆ. ಅಲ್ಲ ಏನ್ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ ಸ್ಪಿನ್ ಮಾಂತ್ರಿಕರು. ಇಂಜಿನಿಯರ್ಗಳಿಗೆ ತರಾಟೆ, ರಸ್ತೆ ಕಾಮಗಾರಿ ಪರಿಶೀಲನೆ, ಡ್ರೈನೇಜ್ ಅವ್ಯವಸ್ಥೆ ವೀಕ್ಷಣೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೈಟ್ ರೌಂಡ್ಸ್. ರಸ್ತೆ ಗುಂಡಿ, ಚರಂಡಿ, ಫುಟ್ಪಾತ್ ಒತ್ತುವರಿ ಪರಿಶೀಲನೆ. ಫುಟ್ಪಾತ್ ಒತ್ತುವರಿ ತೆರವಿನ ಅಭಿಯಾನದ ಮೂಲಕ ಸದ್ದು ಮಾಡ್ತಾ ಇರುವ ಕೃಷ್ಣ ಬೈರೇಗೌಡರು ನಿನ್ನೆ ರಾತ್ರಿ ಬೆಂಗಳೂರು ರೌಂಡ್ಸ್ ಕೈಗೊಂಡ್ರು. ಬಿ ಸ್ಮೈಲ್ ವತಿಯಿಂದ ಸಿಲ್ಕ್ ಬೋರ್ಡ್ನಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ವರೆಗೆ 17.1 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಜಾಗತಿಕ ಮಟ್ಟದ ವಿನ್ಯಾಸಕ್ಕೆ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗಿದೆ. ಇದರ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ಅಧಿಕಾರಿಗಳ ಜೊತೆ ಪರಿಶೀಲನೆ ನಡೆಸಿದ್ರು. ಲೌರಿ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ ಖುದ್ದು ಪರಿಸ್ಥಿತಿ ಅವಲೋಕಿಸಿದ್ರು. ಇನ್ನು ದೊಡ್ಡ ನೆಕ್ಕುಂದಿ ಜಂಕ್ಷನ್ನಲ್ಲಿ ಹೊಸದಾಗಿ ಡಾಂಬರು ಹಾಕಿದ ರಸ್ತೆಯನ್ನೇ ಮತ್ತೆ ಅಗೆದಿರೋದನ್ನ ಕಂಡ ಸಚಿವರು ಕೆಂಡಾಮಂಡಲರಾದ್ರು. ರಾತ್ರೋರಾತ್ರಿ ರಸ್ತೆ ಅಗೆದವರು ಯಾರು ಅಂತ ಇಂಜಿನಿಯರ್ಗೆ ಕ್ಲಾಸ್ ತಗೊಂಡ್ರು. ಸರ್ ನೀವು ಹೇಳಿದ್ದು ನನಗೆ PWSSB ಅಂತ. ಸರ್ ಈಗ ರಮೇಶ್ ಆಗ್ಲೇ ಇಲ್ಲಿ PWSSB ಅಂದ್ರ KPTCL ಅಂದ್ರ ನನಗೆ ಹಂಗ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ನನಗೆ ಬುದ್ಧಿ ಪ್ರಮಾಣ ಆಗಿದೆ. ಅಲ್ಲ ಏನ್ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ ಸ್ಪಿನ್ ಮಾಂತ್ರಿಕರು. ಅಲ್ಲ PWSSB ಅಂತ ಹೇಳಿದ್ರು. ಕೇಳಿದ್ರೆ ಈ ಸೈಡ್ PWSSB ಅಗದಿದ್ದಾರೆ ಅಂತ. ಈಗ PWSSB ಇಲ್ಲ ಸರ್ ನಮ್ಗೇನು ಗೊತ್ತಿಲ್ಲ, ನಾವಂತೂ ಅಗದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಕೇಳಿದ್ರೆ ಆಗ್ಲೇ ಕೇಳಿದ್ರೆ PWSSB ಅಂತಾರೆ, ಈಗ ಕೇಳಿದ್ರೆ KPTCL ಅಂತಾರೆ, ಅಲ್ಲಿ ಕೇಳಿದ್ರೆ ಬೆಸ್ಕಾಮ್ ಅಂತಾರೆ. ಯಾರೂ ಇಲ್ಲ, ಬರೀ OFC. ಯಾರಿಗೆ PWSSB ಅಂದ್ರಲ್ಲ. ಸೊ ಯಾವ್ದು ಬೇಕೋ ಹೆಂಗ್ ಬೇಕೋ ತಿರುಗಿಸಿ ಹೇಳ್ಬೋದು. ಇನ್ನು ಔಟರ್ ರಿಂಗ್ ರೋಡ್ ಭಾಗದಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ. ಈ ರಸ್ತೆಯ ಅಭಿವೃದ್ಧಿಗೆ ಮುಖ್ಯಮಂತ್ರಿ 400 ಕೋಟಿ ರೂಪಾಯಿ ನೀಡಿದ್ದಾರೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಕ್ರಮಕ್ಕೆ ಸಚಿವರ ಸಮರ್ಥನೆ. ಫುಟ್ಪಾತ್ ಒತ್ತುವರಿ ತೆರವು ಸಮರ್ಥಿಸಿಕೊಂಡಿರುವ ಕೃಷ್ಣ ಬೈರೇಗೌಡರು ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ಮಾಡಲು ಅವಕಾಶವಿಲ್ಲ. ಫುಟ್ಪಾತ್ ಸಮಸ್ಯೆಯಿಂದ 300 ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತ ಪ್ರಶ್ನಿಸಿದ್ರು. ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವ್ರೇನು ವ್ಯಾಪಾರ ನಿಲ್ಲಿಸಬೇಕಾಗಿಲ್ಲ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ದರೂ ಇವತ್ತು ಕೆಲವು ತೋರಿಸಿದ್ದೇನೆ. ಅಲ್ಲಿ ಮುಂದ್ಗಡೆ ಅಂಗಡಿನೇ ಕಟ್ಕೊಂಡು ಬಂದ್ಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ 300 ಜನ ವರ್ಷಕ್ಕೆ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟಲ್ಲಿ. ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ, ರೋಡಿಗೆ ಬರ್ತಾರೆ, ಯಾವುದೋ ಗಾಡಿ ಬಂದು ಟಚ್ ಆಗಿ ಸತ್ತೋಗ್ತಾರೆ 300 ಜನ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸತ್ತರೆ ನಿಮ್ಗೇನು ಅನಿಸುತ್ತೆ? ಅವ್ರಿಗೇನು ಉತ್ತರ ಕೊಡ್ತೀರಾ? ಹಾಗಾದರೆ ನೀವು ಸ್ವಲ್ಪ ನನಗೆ ಹೇಳಿ. ಮಳೆಗಾಲ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ರಾಜಕಾಲುವೆಗಳ ಅಭಿವೃದ್ಧಿ ಮತ್ತು ನೀರು ನಿಲ್ಲದ ವ್ಯವಸ್ಥೆಗೂ ಆದ್ಯತೆ ನೀಡಲಾಗ್ತಾ ಇದೆ ಅಂತ ಸಚಿವ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ನಟರಾಜ್, TV9 ಬೆಂಗಳೂರು. ಇನ್ನು ಗ್ರೇಟರ್ ಬೆಂಗಳೂರು ಕಾರ್ಯಕಾರಿ ಸಮಿತಿ ಸಭೆ ವಿಕಾಸಸೌಧದಲ್ಲಿ ನಡೀತಾ ಇದೆ. ಅದರ ಅಧ್ಯಕ್ಷತೆ ಕೃಷ್ಣ ಬೈರೇಗೌಡರದೇನೆ. ಅವ್ರ ನೇತೃತ್ವದಲ್ಲೇ ಈ ಮೀಟಿಂಗ್ ನಡೀತಾ ಇದೆ. ಎಲ್ಲ ಅಧಿಕಾರಿಗಳನ್ನು ಕೂಡ ಅವರು ಕರೆಸ್ಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಕರೆಸ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಮುಂದೆ ಏನೇನು ಆಗಬೇಕು, ಏನು ಎತ್ತ, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಒಟ್ಟು ಈ ಬೆಂಗಳೂರಿನ ಜನರಿಗೆ ಅತ್ಯುತ್ತಮವಾದಂಥ ಸಹಕಾರದ ಅಗತ್ಯ ಇದೆ. ಹೀಗಾಗಿ ಏನು ಅಂತಂದರೆ
ಬೆಂಗಳೂರಿನ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಎಂದಿದ್ದಾರೆ ಕೃಷ್ಣ ಬೈರೇಗೌಡರು. ಸೊ ಇದು ಸಂಗತಿ. ನಿನ್ನೆ ರಾತ್ರಿಯವರು ರೌಂಡ್ಸ್ ಮಾಡಿದ್ರು, ತಡರಾತ್ರಿ ತನಕ ಅಧಿಕಾರಿಗಳಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಪರಿಸ್ಥಿತಿಗಳು ಸರಿ ಹೋಗಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂದರು. ಕೃಷ್ಣ ಬೈರೇಗೌಡರು ಹೇಳಿದಂಥ ಮಾತಲ್ಲಿ ಒಂದು ಮಾತು ತುಂಬ ಸ್ಪಷ್ಟ, ತುಂಬ ಸತ್ಯ. ಏನಪ್ಪ ಅಂದರೆ ಇಲಾಖೆಗಳ ನಡುವೆ ಕೋಆರ್ಡಿನೇಷನ್ ಇಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಯಾವನೋ ರಸ್ತೆ ಮಾಡಿ ಹೋಗ್ತಾನೆ, ಇನ್ಯಾವನ ಬಂದೊಬ್ಬ ಆಗಿತಾನೆ. ನೀವು ವೈರ್ ಹಾಕ್ತಾರೆ, ಪೈಪ್ ಹಾಕ್ತಾರೆ, ರಸ್ತೆ ಮಾಡ್ತಾರೆ, ಮತ್ತೆ ತಿರ್ಗಾ ರಿಪೀಟ್. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಹತ್ತಿದಂಥ ಕುದುರೆಯನ್ನು ಇಳಿಯುವಂಥ ಜಾಯಮಾನ ನಂದಲ್ಲ, ನಾನು ಕೆಲಸ ಮಾಡ್ತೀನಿ. ಹಿಂಗಾಗೇನು ಅಂತಂದರೆ ಇದು ಟ್ರಾಫಿಕ್ ಆಗಿರ್ಬೋದು, ಫುಟ್ಪಾತ್ ಆಗಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೂ ಕೂಡ ನಾನು ಕೆಲಸ ಮಾಡ್ತೀನಿ. ಹೀಗಾಗಿ ಅಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ದಾರೆ, ದಯವಿಟ್ಟು ನೀವೆಲ್ಲರೂ ಕೂಡ ಕೋಆಪರೇಟ್ ಮಾಡಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ.